ಎಲ್ಲರಿಗೂ ಹಾಯ್. ಇವತ್ತು ನಾನು ಲಿಪ್ ಲೈಟ್ನಿಂಗ್ ಕ್ರೀಮ್ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಮೊದಲನೇದಾಗಿ ಡರ್ಮಾಕೋ ಅವ್ರದ್ದು ಅಂದರೆ 2 ಕ್ರೀಮ್ ಇದೆ. 100% ವರ್ಕ್ ಆಗಿದೆ ನನಗೆ. ಅದರಿಂದ ಈ ರಿವ್ಯೂ ಮಾಡ್ತಾ ಇದ್ದೀನಿ. ಡರ್ಮಾಕೋ ಅವ್ರದ್ದು SPF 30 ಇದು ಕೋಜಿಕ್ ಆ್ಯಸಿಡ್ 1% ಕೋಜಿಕ್ ಆ್ಯಸಿಡ್ ಲಿಪ್ ಬಾಮ್. ಸೊ ಇದು ನನಗೆ ಒಂದು 7 o'clock ಈವ್ನಿಂಗಲ್ಲಿ ಡೆಲಿವರ್ ಆಯಿತು. ನಾನು ಅನ್ಪ್ಯಾಕ್ ಮಾಡೋದಕ್ಕೆ ಹೋದಾಗ ನನ್ನ ಮಗ ಬಿಡ್ತಾನೆ ಇರಲಿಲ್ಲ. ಅವನೇ ಇದು ಅನ್ಪ್ಯಾಕ್ ಮಾಡಿದ್ದು. ಅವನೇ ರಿಮೂವ್ ಮಾಡ್ದ ಏನಿದೆ ಪ್ರಾಡಕ್ಟ್ ಒಳಗೆ ಅಂತ ನೋಡೋಕ್ಕೆ. ತುಂಬ ಕ್ಯೂರಿಯಸ್ ಇರ್ತಾರಲ್ವ ಮಕ್ಕಳು. ಸೊ ಅವನೇ ಓಪನ್ ಮಾಡ್ದ ಆ್ಯಂಡ್ ದೆನ್ ನನಗೆ ಕೊಡಲೇ ಇಲ್ಲ ಅವನೇ ಏನಿದೆ ಅಂತ ನೋಡಿ. ಮತ್ತು ಐ ಮ್ಯಾನೇಜ್ ಟು ನಾನು ಕಿತ್ಕೊಂಡೆ ಅವನ ಕೈಯಿಂದ. ಸೊ ಇದನ್ನು ನಾನು 15 days ಅಷ್ಟು ಯೂಸ್ ಮಾಡಿ ಆಮೇಲೆ ನಿಮಗೆ ರಿಸಲ್ಟ್ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ಸ್ ಏನಿದೆ ಮೇನ್ ಅಂದರೆ 1% ಕೋಜಿಕ್ ಆ್ಯಸಿಡ್ ಲಿಪ್ ಲೈಟ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ 0.5% ಆಲ್ಫಾ ಆರ್ಬಿಟಿನ್ ಇದು ಪಿಗ್ಮೆಂಟೇಷನ್ ಕಮ್ಮಿ ಮಾಡುತ್ತೆ, ಅಂದರೆ ಕಪ್ಪಿರೋದೆಲ್ಲ. ಆ್ಯಂಡ್ ಹೈಲರೋನಿಕ್ ಆ್ಯಸಿಡ್ ಪ್ಲಮ್ನೆಸ್ ಜಾಸ್ತಿ ಮಾಡುತ್ತೆ ಲಿಪ್ಸಿಗೆ. ಸೊ ಹೈಡ್ರೇಷನ್ ಎಲ್ಲ ಚೆನ್ನಾಗಿ ಕೊಡುತ್ತೆ. ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕೀ ಇಂಗ್ರೀಡಿಯೆಂಟ್ಸ್ ಹೇಳೋದಾದರೆ ಬೀ ವ್ಯಾಕ್ಸ್ ಇದೆ, ಕೊಕೊನೆಟ್ ಆಯಿಲ್, ಶಿಯಾ ಬಟರ್, ಕ್ಯಾಸ್ಟರ್ ಆಯಿಲ್ ಆ್ಯಂಡ್ ಕೊಕೋ ಬಟರ್, ಆಲ್ಮಂಡ್ ಆಯಿಲ್. ಇದೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಲೈಕ್ ಅವಕಾಡೋ ಆಯಿಲ್ ಮತ್ತು ರೆಡ್ ರಾಸ್ಬೆರಿ. ಇದೆಲ್ಲ ಮೇನ್ ಅಂದರೆ ಆಲ್ಮೋಸ್ಟ್ ನ್ಯಾಚುರಲ್ ಇದೆ. ಒಂದು 50% ನ್ಯಾಚುರಲ್ ಇದ್ದರೆ ಇನ್ನೊಂದು 50% ಕೆಮಿಕಲ್ ಬೇಸ್ಡ್ ಫಾರ್ಮುಲಾಸ್ ಇದೆ. ಸೊ ಇದೆಲ್ಲ ಪಿಗ್ಮೆಂಟೇಷನ್ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನನ್ನ ಒಂದು ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನಾನು ತುಂಬ ಸರ್ಚ್ ಮಾಡಿ ಇದನ್ನು ತೊಗೊಂಡಿರೋದು. ಇಲ್ಲಿ ಹೇಳಿರೋ ಪ್ರಕಾರ 10ರಲ್ಲಿ 8 ಜನಕ್ಕೆ ಇದು ರಿಸಲ್ಟ್ ಕೊಟ್ಟಿದೆ ಅಂತ. ಆಬ್ವಿಯಸ್ಲಿ ನನಗೂ ಕೊಟ್ಟಿದೆ, ಸೊ ರಿವ್ಯೂ ಮಾಡ್ತಿದ್ದೀನಿ. ಇದೊಂದು ಬಟರಿ ಟೆಕ್ಸ್ಚರಲ್ಲಿರುತ್ತೆ. ಈ ಶಿಯಾ ಬಟರ್ ಎಲ್ಲ ಹೇಗಿರುತ್ತೆ ಅದೇ ಥರ ಒಂದು ಟೆಕ್ಸ್ಚರಲ್ಲಿರುತ್ತೆ. ಆ್ಯಂಡ್ ನಾನು ಇದನ್ನು ಫಸ್ಟ್ ಟೈಮ್ ಅಂದರೆ ಫಸ್ಟ್ ಡೇ ಯೂಸ್ ಮಾಡ್ತಾ ಇರೋವಂಥ ವೀಡಿಯೋ. ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಲೈಟಾಗಿ, ಅಂದರೆ ಅಷ್ಟು ಕಪ್ಪಿರೋದು ಕಾಣಿಸ್ತಿಲ್ಲ. ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗೆದಿರೋದ್ರಿಂದ ಲೈಟ್ ಜಾಸ್ತಿ ಹೊಡಿತಾ ಇದೆ. ಬಟ್ ಬ್ರೌನ್ ಇರೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇಂಡಿವಿಜುವಲಿ ಹಾಗೆ ನೋಡಿದರೆ ಕಪ್ಪಿದೆ ಸ್ವಲ್ಪ. ಅದು ಡೆಲಿವರಿ ಆದಮೇಲಿಂದ, ಪ್ರೆಗ್ನೆನ್ಸಿ ಆದಮೇಲಿಂದ ಅದು ಕಪ್ಪು ಕಮ್ಮಿನೇ ಆಗಲಿಲ್ಲ. ಮತ್ತು ನಾನು ಟ್ರೈ ಮಾಡಿದ್ಮೇಲೆ ನನ್ನ ಮಗನೂ ಸಹ ನಾನು ತೋರಿಸ್ತೀನಿ ನೀನು ಹೇಗೆ ಹಚ್ಚಿದೆ ಅಂತ ಬಂದು ಅವನು ಸಹ ತೋರಿಸ್ದ. ಸೊ ಅವನು ನನ್ನನ್ನು ತುಂಬ ಕಾಪಿ ಮಾಡ್ತಾನೆ. ಆ್ಯಂಡ್ ಇನ್ನೊಂದು ಕ್ರೀಮ್ ಹೇಳೋದಾದರೆ ಇದನ್ನು ನಾನು ಕೋಜಿಕ್ ಆ್ಯಸಿಡ್ ಏನಿದೆ ಡರ್ಮಾಕೋರ್ದು ಮಾರ್ನಿಂಗ್ ಯೂಸ್ ಮಾಡ್ತಿದ್ದೆ. ಇದು ನೈಟ್ ಕ್ರೀಮ್ ಲೈಕ್ ಲಿಪ್ ಲಿಟ್ಸ್ ಅಂತ. ಇದೊಂದು 15 ಗ್ರಾಮಲ್ಲಿ ಬರುತ್ತೆ ನಮಗೆ. ಆ್ಯಂಡ್ ಪ್ಯಾರಾಬಿನ್ ಫ್ರೀ ಅಂತ ಕೊಟ್ಟಿದ್ದಾರೆ. ಸೊ ಮೇನ್ ಲಿಪ್ ಲೈಟ್ನಿಂಗ್ ಕ್ರೀಮ್ ಆಗಿರೋದ್ರಿಂದ ಇದರ ಒಂದು ಇಂಗ್ರೀಡಿಯೆಂಟ್ಸ್ ಬಂದು ಸ್ವಲ್ಪ ಜಾಸ್ತಿ ಕೆಮಿಕಲ್ ಬೇಸ್ಡ್ ಆಗಿದೆ. ಲೈಕ್ liquid paraffin, glycerin, glycolic acid, kojic acid and arbutin. ಮತ್ತು ಎಷ್ಟೊಂದು ಕೆಮಿಕಲ್ ಬೇಸ್ಡ್ ಎಕ್ಸ್ಟ್ರಾಕ್ಟ್ಸ್ ಎಲ್ಲ ಇದೆ. ಲೈಕ್ ನಯಸಿನಮೈಡ್ ಆಗಿರ್ಬೋದು, ಪೆಟ್ರೋಲಿಯಂ ಜೆಲ್ಲಿ, ಈ ಥರದ್ದು. ಆ್ಯಂಡ್ ಸ್ವಲ್ಪ ಇದನ್ನು ಯೂಸ್ ಮಾಡಿದ್ದಾರೆ, ಮೆರ್ಬೆರಿ ಎಕ್ಸ್ಟ್ರಾಕ್ಟ್, ಮಲ್ಬರಿ ಎಕ್ಸ್ಟ್ರಾಕ್ಟ್, ಇದೆಲ್ಲ ಇದೆ. ಆ್ಯಂಡ್ ಇದೊಂದು ಈ ಥರ ಒಂದು ಟ್ಯೂಬಲ್ಲಿ ಬರುತ್ತೆ, ಆಯಿತಾ. ಐ ಥಿಂಕ್ ಇದು ಮೋಸ್ಟ್ಲಿ ಒಂದು 6 ತಿಂಗಳು ಬರ್ಬೋದು. ಈ ಥರ ಒಂದು ಟೆಕ್ಸ್ಚರಲ್ಲಿ ಬರುತ್ತೆ. ಅಂದರೆ ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಥಿಕ್ನೆಸ್ ಇದೆ. ಇದನ್ನು ನಾವು ಸ್ಕಿನ್ ಮೇಲೆ ಅಥವಾ ಲಿಪ್ಸ್ ಮೇಲೆ ಹಚ್ಕೊಂಡಾಗ ಒಂದು ವೈಟ್ ಟೆಕ್ಸ್ಚರ್ ಬರುತ್ತೆ. ಅಂದರೆ ಡಿಸಾಲ್ವ್ ಆಗಲ್ಲ, ಅಬ್ಸಾರ್ವ್ ಆಗಲ್ಲ ಸ್ಕಿನ್ಗೆ ಇದು ತಕ್ಷಣ. ಬೇರೆ ಕ್ರೀಮ್ಸ್ ಥರ ವೈಟ್ ಪ್ಯಾಚ್ ಹಾಗೆ ಉಳಿಯುತ್ತೆ. ಈವನ್ ಲಿಪ್ಸ್ ಮೇಲೂ ಅಷ್ಟೇ. ನಿಮ್ಮ ಡಾರ್ಕ್ ಏರಿಯಾ ಅಂದರೆ ತುಟಿ ಸೈಡಲ್ಲಿ ಸ್ವಲ್ಪ ಕಪ್ಪಾಗಿರುತ್ತಲ್ಲ, ಅದಕ್ಕೂ ನಾನು ಹಚ್ಚುತ್ತಾ ಇದ್ದೇನೆ. ಸೊ ಅದರಲ್ಲೂ ಅಷ್ಟೇ ವೈಟ್ ಬಿಡುತ್ತೆ. ಇದು ನನ್ನ 15 ಡೇಸ್ದು ರಿಸಲ್ಟ್. ನೀವೇ ನೋಡ್ತಾ ಇರ್ಬೋದು, ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಅದರಿಂದನೇ ನಾನು ರಿವ್ಯೂ ಮಾಡ್ತಾ ಇರೋದು. ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನನಗೆ ಚೆನ್ನಾಗಿ ವರ್ಕ್ ಆಗಿದೆ. ನಾರ್ಮಲ್ ಸ್ಕಿನ್ ಅವ್ರಿಗೆ ಇನ್ನೂ ಚೆನ್ನಾಗಿ ವರ್ಕ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ.
ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.